ಹಲೋ ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಏನು ನಿಮಗೆ ಬೆದರಿಕೆ ಕರೆ ಬಂದಿದೆಯಂತೆ? ಹೌದು ಸರ್. ಈ ಬೆದರಿಕೆ ಕರೆ ಅಲ್ಲ ಸರ್. ಹ್ಮ್ ಏನು ಅಂದ್ರೆ ಕ್ಲಿನಿಕ್ಕಿಗೆ ಬಂದಿದ್ರು ಸರ್. ಹ್ಮ್ ಬಂದು ಹ್ಮ್ ಎಷ್ಟು ಗಂಟೆಗೆ ಹೆಂಗಾಯ್ತು ಒಂಚೂರು ಎಕ್ಸ್‌ಪ್ಲೈನ್ ಮಾಡ್ಬೋದಾ? ಬೆಳಗ್ಗೆ 9:30ಗೆ ಹ್ಮ್ ನಾನು 8 ಗಂಟೆಗೆ ಕ್ಲಿನಿಕ್ ಬರ್ತೀನಿ ಸರ್. 8 ಗಂಟೆಯಿಂದ 12 ಗಂಟೆವರೆಗೂ ನಂದು ಕ್ಲಿನಿಕ್ ಹೆಬ್ಬಾಳದಲ್ಲಿ. ಹ್ಮ್ ಏನು ಮಾಡ್ತಾರೆ, ನಾನೊಂದು 2 ಪೇಷಂಟ್ ಅಪಾಯಿಂಟ್ಮೆಂಟ್ ಇತ್ತು. ಅದು ನೋಡ್ತೀನಿ ಮುಗಿಸಿದ್ಮೇಲೆ 9:30ಗೆ ಇಬ್ರು ಮಾಸ್ಕ್ ಹಾಕೊಂಡ್ ಬರ್ತಾರೆ ಸರ್. ಹೆಂಗಿರೋರು ಹುಡುಗರು, ಹ್ಮ್ 25-30 ವರ್ಷ. ಹ್ಮ್ ಬಂದು ಫಸ್ಟು ನಮ್ಮ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಈ ರಕ್ತ ಕಡಿಮೆ ಆಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ ಸರ್ ಅಂತ ಕೇಳ್ತಾರೆ. ಹ್ಮ್ ನಾನು ಆಯಿತು ಕೊಡ್ತೀನಿ, ಅವ್ರು ಎಲ್ಲಿದ್ದಾರೆ ಪೇಷಂಟ್ ಅಂತ ಕೇಳ್ತೀನಿ. ಮನೇಲಿದ್ದಾರೆ ಅಂತಾರೆ. ಹ್ಮ್ ಮನೇಲಿದ್ದಾರೆ ಅಂದ ತಕ್ಷಣ ನಾನು ಅವ್ರ ಮುಖ ನೋಡಿರಲ್ಲ. ಹ್ಮ್ ಅಂದರೆ ಜನರಲಿ ಸುಮ್ಮನೆ ಹಾಗೆ ನೋಡಿರ್ತೀನಿ. ಬಟ್ ನಾನು ಅಬ್ಸರ್ವ್ ಮಾಡಿರುವಾಗ ಇಬ್ಬರು 3 ಫ್ಲೈಯರ್ ಮಾಸ್ಕ್, ಹೊಸ ಮಾಸ್ಕನ್ನ ಇಬ್ಬರು ಹಾಕಿರ್ತಾರೆ. ಹ್ಮ್ ಆ ಮಾಸ್ಕ್ ತೆಗೀರಿ, ನೀವು ಯಾರು ಅಂತ ಕೇಳ್ತೀನಿ. ಅವ್ರು ಮಾಸ್ಕು ತೆಗಿಯೋದಿಲ್ಲ. ನೀವು ಎಲ್ಲಿಂದ ಬಂದಿರ ಅಂತ ಕೇಳ್ತೀನಿ. ನಾನು ಹೆಬ್ಬಾಳ ಕಿಶೋರ್ದಿಂದ ಅಂತಾರೆ. ಹ್ಮ್ ಅದಾದ್ಮೇಲೆ ತಿರ್ಗಾ ಮಾಸ್ಕ್ ತೆಗೀರಿ, ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ ಹ್ಮ್ ಇಬ್ರು ತಕ್ಷಣಕ್ಕೇನೆ ಓಡಕ್ಕೆ ಶುರು ಮಾಡ್ತಾರೆ ಇಬ್ರು. ಹ್ಮ್ ಓಡ್ ಹೋದ್ಮೇಲೆ ನಾನು ಅದ್ರ ವಿಡಿಯೋ ಮಾಡ್ತೀನಿ. ಯಾವುದೋ ಅವ್ರ ಜೊತೆ ಮಾತಾಡ್ತಾ ಇರೋದನ್ನ, ಅದಕ್ಕೆ ಮುಂಚಿತ ಮಾಡಿರಲ್ಲ. ಅದಾದ್ಮೇಲೆ ನನ್ನ ಕ್ಲಿನಿಕ್ ಪಕ್ಕದಿಂದ ಓಡಕ್ಕೆ ಶುರು ಮಾಡ್ತಾರೆ. ಪಕ್ಕದಲ್ಲೇ ಒಂದು PG ಇರುತ್ತೆ. ಮತ್ತೆ ಅದಾದ್ಮೇಲೆ ನಾನು 12 ಗಂಟೆಗೆ ಹೋಗಿ ಇದರಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಇದರಲ್ಲಿ ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ. ಅವ್ರು ಓಡುವಾಗ ಒಬ್ಬ ಹಿಂದೆ ಇರ್ತಾನಲ್ಲ, ಇನ್ನೊಬ್ನು ಇರ್ತಾನ ಅವ್ನ ಜೊತೆಲಿ. ಅವ್ನ ಹಿಂದೆ ತಲವಾರ್ ಇರುತ್ತೆ ಏನೋ ಬೆನ್ನಲ್ಲಿ. ಹ್ಮ್ ಆ ಹ್ಮ್ ತಲವಾರ್ದು ಹ್ಯಾಂಡಲ್ ಇದೆಯಲ್ಲ, ನನಗೆ ಕಾಣ್ತತ್ತೆ ಓಡುವಾಗ. ಅಲ್ಲಿ ನಿಂತಿರುವಾಗ ಗೊತ್ತಾಗಲ್ಲ. ಆದ್ರೆ ಆ ರೂಮಿಂದ ಓಡುವಾಗ ಕಾಣಿಸುತ್ತೆ. ಹ್ಮ್ ಅದಾದ ತಕ್ಷಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸರು ನಾವು ಸರ್ಚ್ ಮಾಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ ಅಂತ ಹೆಬ್ಬಾಳ ಮತ್ತು ಭದ್ರಪ್ಪ ಲೇಔಟು, ನಾಗಶೆಟ್ಟಿಹಳ್ಳಿ ಹ್ಮ್ ಒಂದು 7 ಕ್ಯಾಮ್ರಾ ಸರ್ಚ್ ಮಾಡಿದಾರಂತೆ. ಅವ್ರು ಬಸ್ ಮುಖಾಂತರ ಬಂದಿದ್ದಾರಂತೆ. ಹ್ಮ್ 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 ಆಮೇಲೆ ಅವ್ರು ಇಬ್ಬರೇ ಇರ್ಲಿಲ್ಲ. ಹ್ಮ್ ಇಲ್ಲಿ ನನ್ನ ಕ್ಲಿನಿಕಲ್ಲಿ ಇಬ್ರು ಬಂದಿರೋದು. ನಮ್ಮ ಕ್ಲಿನಿಕ್ ಹೊರಗಡೆ ಒಂದು ಮೆಡಿಕಲ್ ಸ್ಟೋರ್ ಇದೆ. ಆ ಕಾರ್ನರ್‌ಗೆ ಇಬ್ರು ಇದ್ರು. ಓಡುವಾಗ ಒಟ್ಟಿಗೆ ಇವ್ರಿಬ್ರು ಓಡಿ ಅವ್ರ ಜೊತೆಲೆ ಸೇರ್ಸ್ಕೊಂಡು ಅವ್ರಿಬ್ರು ಓಡೋದ್ರು. ಹ್ಮ್ ಹ್ಮ್ ಟೋಟಲ್ 4 ಜನ ಬಂದಿರೋದು. ಹ್ಮ್ 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 ಇದೇನಂದ್ರೆ ನಾನು ಈ ಮೆಡಿಕಲ್ ಮಾಫಿಯಾ ಬಗ್ಗೆ ಮಾತಾಡಿದೆ. ಬಹಳಷ್ಟು ಜನ ಡಾಕ್ಟರ್ಸು ಈ ಥರದ್ ಮಾಡ್ತಾರೆ, ಹೀಗೆ ಹ್ಮ್ ಆ ಥರ ಮಾತಾಡಿದೆ. ಮತ್ತೆ ಇಬ್ಬರನ್ನ ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿದ್ದೆ ಸರ್, ರೆಡ್ ಹ್ಯಾಂಡ್ ಆಗಿ. ಹ್ಮ್ ಇಬ್ರು ಆಫೀಸರ್ಸ್‌ನ ಹ್ಮ್ ರೆಡ್ ಹ್ಯಾಂಡ್ ಮಾಡಿ ಅವ್ರನ್ನ ಕಳಿಸಿದ್ದೆ. ಹ್ಮ್ ಅದಕ್ಕಾಗಿ ಸುಮಾರು ದಿನದಿಂದ ನನಗೆ ಬೇರೆ ನನ್ನ ಕಾರ್ ಫಾಲೋ ಮಾಡೋದು ಈ ಥರ ನಡೀತಾ ಇತ್ತು. ಬಟ್ ಅದೇನಿಲ್ಲ ಬಿಡು ಅನ್ಕೊಂಡೆ, ಅಥವಾ ನಮಗೆ ಏನೋ ಡೌಟಾ ಅಂತ ಸಂಶಯನೇ ನಮ್ಗೆ ಮಾಡ್ತಾ ಇದೆ ಅಂತ ಅನ್ಕೊಂಡೆ. ಬಟ್ ಅದು ಮೊನ್ನೆ ಬಂದಾಗ ಹ್ಮ್ ಅದು ನಿಜವಾಗ್ಲೂ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಹ್ಮ್ ಸರಿ, ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಏನು ಆಕ್ಷನ್ ಆಗಿದೆ? ಆಕ್ಷನ್ ಏನೇ ಮಾಡಿಲ್ಲ ಸರ್. ಸರ್ಚ್ ಮಾಡ್ತಾ ಇದ್ದೀವಿ, ಹುಡುಕ್ತಾ ಇದೀವಿ ಅಂತ ಪೊಲೀಸರು ಇವತ್ತು ಬರಕ್ಕೆ ಹೇಳಿದ್ದಾರೆ. ಬಟ್ ಇನ್ನೇನು ಹೋದೆ ಇಲ್ಲ, ಇನ್ನೂ ಅಪ್ಡೇಟ್ ಇದೆ, ನಿಮಗೆ ಮಾಹಿತಿ ಕೊಡ್ತೀವಿ, ವೇಟ್ ಮಾಡಿ ಅಂದರು. ಇವತ್ತು ಮತ್ತೆ ಫೋನ್ ಮಾಡಿ ಹೋಗ್ಬೇಕು. ಹ್ಮ್ ಸರಿ 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 ಓಕೆ ಸರ್. ಮತ್ತೆ ಹೇಳಿ ಸರ್. For business and personal promotions in Suman TV Kannada, please contact 9686376663.